ಬೆಳಗ್ಗೆ ಬೆಂಗಳೂರಿನ ವಸಂತಪುರ ವಾರ್ಡ್ನ ವಿಠ್ಠಲ್ ನಗರದಲ್ಲಿ ಬೀದಿ ಬದಿಯಲ್ಲಿ ಯಾರೋ ಕಿಡಿಗೇಡಿಗಳು ಕಸದ ರಾಶಿಗೆ ಬೆಂಕಿ ಹಚ್ಚಿದ್ದರಿಂದ ಆ ಬೆಂಕಿ ಕಿಡಿಯು ಖಾಲಿ ನಿವೇಶನವೊಂದರಲ್ಲಿ ಇದ್ದ ಒಣಗಿದ ಮರ ಮತ್ತು ಎಲೆಗಳಿಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ದಗದಗನೆ ಉರಿಯಲಾರಂಭಿಸಿತು. ಆ ಬೆಂಕಿಯು ಕ್ಷಣಾರ್ಧದಲ್ಲಿ ಅಕ್ಕಪಕ್ಕದ ಮನೆಗೆ ಆವರಿಸುವ ಭೀತಿಯು ಆವರಿಸಿತು. ಆದರೂ ಸಹ ಬೆಸ್ಕಾಂ ವಿದ್ಯುತ್ ತಂತಿಗಳು ಸುಟ್ಟು ಕರಕಲಾಗಿದ್ದು ದಟ್ಟ ಹೊಗೆಯಿಂದ ಕೆಲವರಿಗೆ ಉಸಿರಾಟದ ತೊಂದರೆಯಾಗಿದೆ. ಪಕ್ಕದ ಮನೆಯವರು ಗಾಬರಿಗೊಂಡು ಕರೆ ಮಾಡಿದ ತಕ್ಷಣ ಸ್ಪಂದಿಸಿದ್ದ ಬೆಸ್ಕಾಂ S5 ವಿಭಾಗದ ಸಿಬ್ಬಂದಿಗಳು ಮತ್ತು ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಹಾಗೂ ಜವಾಬ್ದಾರಿಯುತ ಕೆಲವು ನಾಗರಿಕರ ಸಮಯ ಪ್ರಜ್ಞೆ ಹಾಗೂ ಸತತ ಪ್ರಯತ್ನದಿಂದ ಬೆಂಕಿಯನ್ನು ಆರಿಸಿದ್ದರಿಂದ ಆಗಬಹುದಾದ ಅನಾಹುತವನ್ನು ತಪ್ಪಿಸಿದ್ದಾರೆ. ಈ ಕೃತ್ಯಕ್ಕೆ ಕಾರಣರಾದವರನ್ನು ಪತ್ತೆ ಮಾಡಿ ಶಿಕ್ಷೆಗೆ ಒಳಪಡಿಸಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ. ಭಾರತಿ ಸೂರ್ಯಪ್ರಕಾಶ್. ಇಲ್ಲಿ ಎಷ್ಟು ವರ್ಷದಿಂದ ವಾಸ ಇದ್ದೀರಿ? 25 ವರ್ಷ. ಮೇಡಮ್, ಈ ತರ ಅನಾಹುತ ಆಯ್ತಲ್ಲ, ತಾವು ಯಾರಿಗೆ ಕಂಪ್ಲೇಂಟ್ ಮಾಡಿದ್ರಿ ಮೇಡಮ್? ಅದೇ ಯಾರಿಗೆ ಮಾಡೋದು ಸರ್, ನಾವು ಎಲ್ಲ ತರ ನಾವು ಅವಾಗ ಕ್ಲೀನ್ ಮಾಡಿಸ್ಕೊಳ್ತೀವಿ. ಇವಾಗ ತುಂಬಾ ಗಿಡ ಬೆಳೆದಿರೋದ್ರಿಂದ ಯಾರು ಹೋಗಕ್ ರೆಡಿ ಇಲ್ಲ, ಹಾವುಗಳು ಇದು ಎಲ್ಲ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ ಇವಾಗ ನಾವು ಮೊನ್ನೆ ಬಂದಿದ್ರು, ಅವರು ಮನೆ ಕಟ್ತೀನಿ ಬಂದಿದ್ರು. ಸೊ ಅದಕ್ಕೋಸ್ಕರ ಅಲ್ಲ, ಈ ತರ ಅನಾಹುತ ಆಯ್ತಲ್ಲ, ನಿಮ್ಗೆ ಎಷ್ಟು ಭಯ ಆಗಿರುತ್ತೆ? ಅಯ್ಯೋ ಖಂಡಿತ. ಯಾಕೆ ಅಂತಂದ್ರೆ ಇಲ್ಲೇ ಸಿಲಿಂಡರ್ ಎಲ್ಲ ಇತ್ತು ಪಕ್ಕದಲ್ಲಿ. ಆಮೇಲೆ ಆ ಬಳ್ಳಿ ನಮ್ಮನೆ ಮೇಲ್ಗಡೆ ಹತ್ತು ಬಿಟ್ಟಿದೆ, ಪೈಪ್ ಮೇಲೆ. ಅಕಸ್ಮಾತ್ ಅಲ್ಲಿಗೆ ಬೆಂಕಿ ಹತ್ತಿದ್ರೆ ನಮ್ ಬಿಲ್ಡಿಂಗ್ ಹತ್ಕೊಂಡ್ಬಿಟ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು. ಅದು ತುಂಬಾ ಭಯ ಬಿದ್ದಿದ್ರಲ್ಲ? ಅಯ್ಯೋ ಖಂಡಿತ. ನಾನು ಆ ಶಬ್ದ ಕೇಳಿ ಓಡ್ ಬಂದೆ ಕೆಳಗೆ. ಅದಕ್ಕೆ ಮತ್ತೆ ಈ ಸೈಟ್ ನವ್ರಿಗೆ ಏನ್ ಹೇಳ್ತೀರಿ? ಅದೇ ಅವ್ರು ಆದಷ್ಟು ಬೇಗ ಅವ್ರ ಸೈಟ್ ಅನ್ನ ಮೇಂಟೈನ್ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲಿ ಬೇರೆ ಬೇರೆ ತರದ್ದು ಕಸಗಳೆಲ್ಲ ಎಲ್ಲೆಲ್ಲಿಂದಾನೋ ತಂದು ಹಾಕ್ತಾ ಇದ್ದಾರೆ. ಒಂದ್ ನಿಮಿಷ, ಎಲ್ಲೆಲ್ಲಿಂದಾನೋ ತಂದು ಹಾಕ್ತಾ ಇದ್ದಾರೆ. ಸೊ ಅದಕ್ಕೆ ಏನು ಅಂತಂದ್ರೆ ನಾಳೆ ಬೇರೆ ತರ ಕ್ರಿಮಿನಲ್ ಇದ್ರದ್ದು ಏನಾದ್ರು ಅದು ಒಂದು ಭಯ ಇದೆ ನಮ್ಗೆ. ಅದಕ್ಕೋಸ್ಕರ ಇದಾಗಿದ್ದ ಯಾರಿಗೆ ಫೋನ್ ಮಾಡಿದ್ರಿ ಮೇಡಮ್? ನಾನು KEB ಫೋನ್ ಮಾಡಿದೆ. KEB ಅವರು KEB ಪೊಲೀಸ್ ಬಂದ್ಬಿಟ್ಟು ಫೈರ್ ಇಂಜಿನ್ಗೆ ಇದಕ್ಕೆಲ್ಲ ಫೋನ್ ಮಾಡಿದ್ರು. ತುಂಬಾ ತಕ್ಷಣ ಏನಾದ್ರೂ ಆದ್ರೆ ನೀವು 112 ಮಾಡಿ, ಇಲ್ಲಾಂದ್ರೆ ಯಾರು ಸಂಬಂಧಪಟ್ಟದ್ದು ಅವ್ರಿಗೆ ಮಾಡಿ. ಖಂಡಿತ ನಮ್ಮ ಕಾನೂನು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಹೇಳ್ದೆ, ಇದು ತುಂಬಾ ಚೆನ್ನಾಗಿದೆ. ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಏನಾದ್ರು ಇದ್ರೆ 112 ಮಾಡಿ, ಇಲ್ಲ KEB ಹೆಲ್ಪ್ ಲೈನ್ ನಂಬರ್ ಇರುತ್ತೆ, ಮಾಡಿ ದಯವಿಟ್ಟು ಅಂತ ಹೇಳ್ತಾ ಇವ್ರಿಗೂ ಅಷ್ಟೇ, ಇವ್ರಿಗೂ ಹೇಳ್ತೀನಿ ನಾನು, ಇವ್ರಿಗೂ ನಾನು ನನ್ನ ಚಾನಲ್ ಕೇಳ್ಕೊಳ್ತೀನಿ, ಕ್ಲೀನ್ ಮಾಡಿಸಿ, ಅಕ್ಕಪಕ್ಕ ಕ್ಲೀನಾಗಿ ಇಟ್ಕೊಳ್ಳಿ. ಯಾಕಂದರೆ ಬಿಸಿಲು ಟೈಮ್, ಇವಾಗ ಬಿಸಿಲು ಟೈಮಲ್ಲಿ ಏನಾಗುತ್ತೆ, ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಯಾರೋ ಒಬ್ರು ಕಿಡಿಗಳು ಬೆಂಕಿ ಹಾಕ್ತಾರೆ, ಅವಾಗ ಅನಾಹುತ ಆಗುತ್ತೆ. ಒಂದು ದೊಡ್ಡ ಅನಾಹುತ ಇದು, ನೀವು ಹೇಳ್ದಂಗೆ ತುಂಬ ದೊಡ್ಡ ಅನಾಹುತ ಇದು. ಅಂದರೆ ನಿಮ್ಮ ಸಮಯ ಪ್ರಜ್ಞೆಯಿಂದ ಇದು ಇದಾಗಿರೋದು. ನೀವು ಫೋನ್ ಮಾಡಲಿಲ್ಲ ಅಂದರೆ ಜಾಸ್ತಿ ಅನಾಹುತ ಆಗಿರೋದು. ಅಲ್ಲ, ಅವ್ರಿಗೆ ಯಾರು ಮಾಸ್ಟರ್, ಯಾರು ಇನ್ಸ್ಪೆಕ್ಟರ್ ಕೊಡೋ ನಂಬರ್ ಮಾತಾಡಿ. ಮಾಸ್ಟರ್ ನಂಬರ್ ಕಸ ಎತ್ತಲ್ಲ ಅವರು, ಮಾಸ್ಟರ್ ಅವ್ರು